ಇನ್ನ ಬರ್ತೇನೆ. ಇನ್ನು ಹಗಲೆಲ್ಲ ಕರ್ಯಾಕ ಹೋಗ್ಬೇಡವಾ, ನಂಗೆ ಬರಕ್ ಆಗುದಿಲ್ಲ. ಹೋಗ್ತೇನೆ. ಹಂಗೆ ಹೇಳಿದ್ರೆ ಹೆಂಗವ? ಕರ್ದಾಗ ನೀ ಬರಬೇಕು, ಬರೋದಿಲ್ಲ ಅಂದ್ರೆ ಹೆಂಗ? ಇಲ್ಲಿ ಸಿಗೋ ನಂದು ಸ್ವಲ್ಪ ಗಣ ಐತಿದ್ದು, ಹಂಗೆ ಸಮಸ್ಯೆ ನಡೆದೈತೆ. ಅದಕ್ಕೆ ನಾವು ಬರಂಗಿಲ್ಲ. ಒಳ್ಳೆ ಮೇಲೆ ನಂಗೆ ಫೋನ್ ಹಚ್ಚಿಬಿಡ. ಇಲ್ಲ ಅಲ್ಲಿ ಬರಂಗಿಲ್ಲ ಅಂತ ಆಗೋದಿಲ್ಲ, ಬರ್ಬೇಕು ನೀನು. ನಿನ್ ಕೆಲಸ ಮುಗಿದ ಮ್ಯಾಗ ಟೈಮ್ ಸಿಕ್ಕಾಗ ಬಾ. ನೋಡೋಣ ತೋಚು, ಬರ್ತೇನೆ ತೋಚು. ಆಯ್ತು ಬಾ, ಮತ್ತೆ ಬಸ್ ಕೊಟ್ಟು ಬಂದಿರು ಮಾ ರೊಕ್ಕನ ಹ್ಞೂ ನಾ ಕೊಟ್ಟು ಬಂದೆ. ಕೊಟ್ಟು ಬಂದೆ ಯಾವ ಕಾಲ್ಮನ ಚಲೋ ಇಲ್ಲ, ಮತ್ತೆ ಹುಷಾರು ನೋಡು. ಆಯ್ತು ಬಾ. ಈ ಹುಡುಗಿ ನೋಡಿದ್ರೆ ಹಂಗೆ ಅನ್ಸೋದು ಕಾಣೋದಿಲ್ಲ. ಏನಾಗಿಲ್ಲ, ನಮ್ಮ ದೋಸ್ತ್ ಏನಾರು ತಪ್ಪು ತಿಳ್ಕೊಳ ಕಾಣ್ತಾನ. ಅವಗಾಡ್ ತೀಶ್ ಬುದ್ಧಿ ಹೇಳಿದ್ರಾತ. ಹೋಗ್ಲಿ. ಆಕೆ ಬರಾಕ ಆಗುದಿಲ್ಲ ಅನ್ನಕತ್ತ ನೋಡಪ್ಪ. ಹಿಂಗಂದ್ರೆ ಹೆಂಗೆ ಬೇ ಹತ್ರ ಮುಟ್ಬೇಕು ಬೇಡ. ನೀ ಅಂತಿದ್ದೆ ಆಕಿಗೆ ಆಗುದಿಲ್ಲ ಅಂತಾಳ. ಆಕಿ ಗಂಡನ್ಯಾಗ ಆಕಿ ಕಿರಿಕಿರಿ ಐತಂತ. ಇನ್ ಮ್ಯಾಗ ನನ್ ಬರಾಕ ಆಗುದಿಲ್ಲ, ನೀನ್ ಹೆಂಗಾರ ಮಾಡವ ಅಂತ ನನ್ ಮ್ಯಾಗ ಹಾಕಿ ಹೋಗ್ಯಾಳ. ಈಗ ನೀನು ಸಂಭಾಸ್ಕೊ ಆತಲ್ಲ. ಈಗ ಅರ್ಧ ರೊಕ್ಕ ಮುಟ್ಟೈತಿ, ಇನ್ನೂ ಅರ್ಧ ರೊಕ್ಕ ಮುಟ್ಟಬೇಕು. ಅಂದ್ರೆ ನಿನ್ ಲೆಕ್ಕದಂತೆ ನನ್ನ ಲೆಕ್ಕದ ಪ್ರಕಾರ ಇಟ್ ದಿವ್ಸ ಬಾ ಅಂದ್ರೆ ಆಕಿ ಬರಾಕ ಗಂಡ ಮನೆಯಿಂದ ಬರೋದು ಸಾಮಾನ್ಯ ತಿಳ್ಕೊಂಡಿ ನೀನು. ಆಗುದಿಲ್ಲ ಅಂತ ಹೇಳೋಗ ನೋಡ್ಪ ಆಕಿ. ಈಗ ಮತ್ತೆ ಶಾಣಕ್ಕಿಲ್ಲ, ಏನಾರ ಪ್ರಯತ್ನ ಮಾಡ. ಮತ್ತೆ ಶಾಣಕ್ಕಿಲ್ಲ. ಹೋಗ ಬಾಡ್ಯಾ, ಊರ್ ಬಾಡ್ಯಾ ಹೋಗ. ನಾವು ಮಗ ಇನ್ನೂ ಬಂದಂಗೆ ಕಾಣಂಗಿಲ್ಲವ. ನಾ ಮುದುಕಿ ಬಾಕ್ಲ ಕುಂತತಿ, ಮುದುಕಿ ಮಾತಾಡ್ಸ್ಕೊಂತ ಹೋಗಿ ಅಲ್ಲಿ ಕುಂದಿರ್ತಾನೆ. ಕಪ್ಪನ ಒಳಗೆ ಹೋಗ್ಬಿಡಿ. ಹೋಗಿ ಇಬ್ರು ಏನು ಮಾಡೋದು ನಿನ್ಗ ನೋಡ. ನಾ ಹಸುಕಣ ಏನು ಮಾಡೋದು ಅಷ್ಟ ಅಲ್ಲ, ಹೊಟ್ಟೆ ಖಾರ ಕಲ್ಸಾಕತ್ತತಿ. ಅವ ಮಗನ ತುಂಡ ಕತ್ತರಿಸಿ ಬಿಡ್ತಾನೆ. ನೀ ಎಷ್ಟ ಮರಿ ಮಾಡ್ಕೊಂಡಿಲ್ಲ ಹೋಗಿ. ಅವಾಗ ಕಟ್ಟಿ ಮ್ಯಾಗ ಅಮ್ಮನಂತೇಳಿ ಮರ್ಸಿ ನಿಲ್ತಾನೆ ನೋಡಿ. ಆಯ್ತು. ಯಾಕೇಮ್ಮ ಆರಾಮ್ ಕುಂತಿಯಲ್ಲ? ಕುಂತೀನಪ್ಪ. ಕುಂತೀನಿ. ಏನ್ ಮಾಡಿ ನಾ ವಯಸ್ಸಾಗೈತಿ, ದುಡ್ಯಾಕ ಹೋಗಕ್ ಆಗುದಿಲ್ಲ. ಅದಕ್ಕೆ ಕುಂತೀನಿ ನೋಡಿ ಕಟ್ಟಿ ಮೇಲೆ. ದುಡಿ ವಯಸ್ಸೆಲ್ಲ ದುಡ್ಯಾಕ ಆಗುದಿಲ್ಲ, ಏನ್ ಮಾಡ್ಬೋದು? ಅಕ್ಕ ಆರಾಮ್ ಕುಂತೀನಿ. ಆರಾಮ್ ತಗೊಳ್ಳೋ ವಯಸ್ಸ ಈಗ ನಂದು, ನಾ ಆರಾಮ್ ತಗೊಂತೀನಿ. ಹೌದನ? ನಮ್ಮ ಬಾರಿ ಅಂತಲ್ವೇ ನಿಂದು ವಯಸ್ಸಿನ ಬಾರಿ ಉರ್ದಾಡಿ ಅಂತಲ್ ನೀನು. ನಂದು ನೀನೇನ್ ನೋಡಿದಿ? ಸುಮ್ಕೊಂಡ್ರ ನನಗೆ ಹೇಳಕ್ ಬಂದ ನೀವ. ನಂದೇನ್ ನೀ ನೋಡಕ್ ಹೋಗಿದಿ? ಸುಮ್ಕೊಂಡ್ರ ಬಾಡ್ಯ, ಊರ್ ಬಾಡ್ಯ ಒಯ್ದಂದು ಕಟ್ಟಿ ಮ್ಯಾಗ ನಾನು ಕಟ್ಟಿ ಮ್ಯಾಗ ನಾ ಕುಂದ್ರೆ ಕುಂತಲ್ಲೇ ಬಂದು ತಡುತ್ತಾವ ನೋಡಿ ಎಲ್ಲ ಓಣ್ಯಾನು. ನಮಗೇನ್ ಬೆನ್ನತ್ತವ ಏನು ಇವು? ಹಂಗಲ್ಬೇಮ, ನಾ ಹಂಗ ಮಸ್ಕರಿ ಮಾಡಿದೆ, ಅದಕ್ಕೆ ತಪ್ಪು ತಿಳ್ಕೊಂಡಿನಿ. ನನ್ ಕುಟೆ ನಿನ್ ಮಸ್ಗೇರಿ ಎದಕ್ ಬಂದಿನಿ ನೀನು? ಹೇಳ, ಬಂದಿದ್ದ ಎದಕ್ಕೆ ಅದು ಹೇಳ ಮೊದ್ಲ. ಹಂಗ ಆರಾಮ್ ಬಂದೆ ಮಾತಾಡ್ಸೋದ್ರಾತ್ ನಮ್ಮ ಅಮ್ಮನತ್ ಬಂದೆ. ಭಾಷೆ ಅದು ತಗೋ, ಎದ್ದೋಗಿ ಸಾಕ. ಆದಿಲ್ಲ ಮಾತಿಂದು ನನ್ ಕೂಡ ಮಸ್ಕರಿ ಮಾಡು. ವಯಸ್ಸ ನಿಂದು ಎದ್ದೋಗ. ಬಾಡ್ಯ ಊರ್ ಬಾಡ್ಯ ಹೋಗ್, ಶಾಣೆ ಆದಿ ಹೋಗು. ಬಾ ಶಾಣೆ ಆಗಿದೀಯ, ಮಾತಾಡಕ್ ಬಂದಲ್ಲ ವಯಸ್ಸಾದವ್ರಿಗೆ. ನಮ್ ಕಟ್ಟಿ ಮ್ಯಾಗ ನಾವ್ ಕುಂದ್ರೆ ಮಂದಿದು ಎದ್ದಲಗ ಆಟ. ನಮಗ ಸ್ವತಂತ್ರ ಕುಂದ್ರು ಹಂಗಿಲ್ಲ. ನಮ್ ಕಟ್ಟಿ ಮ್ಯಾಗ ನಾವ್ ಒಟ್ಟ ಸ್ವತಂತ್ರ ಕುಂದ್ರು ಹಂಗಿಲ್ಲ. ಅವ್ರು ಬಂದ್ ಮಾತಾಡಿದ್ರೆ ಇವ್ರು ಬಂದ್ ಮಾತಾಡಿದ್ರೆ ನೀ ಕುಂತಿಯನ್ ಬೇ ಅಮ್ಮ, ನೀ ಕುಂತಿಯನ್ ಬೇ ಅಮ್ಮ. ನಮ್ದು ದುಡಿಯೋ ವಯಸ್ಸ ಮಾತಾ ದುಡ್ಯಾಕ ಹೋಗಿ ಕೇಳಕ್ ಬರ್ತಾರ ಇವ್ರು. ನನಗೆ ತಾವು ದುಡಿದ್ ಕೆಲಸ ಚಂದಾಗ ಹೆಂಡ್ರ ಮಕ್ಳು ಸಾಕೋದ್ ಬಿಟ್ಟು ನನಗೆ ಹೇಳಕ್ ಬರ್ತಾರ ಬಾಡ್ಯಾರು, ಊರ್ ಬಾಡ್ಯಾರು. ಬರ್ಲಿಕ್ಕೆ ಅವನು ಬರ್ಲಿ ಮಗ. ಇವತ್ತು ಆ ಮಗನ ಹಾಕಿನ ಬಾರ ಕುಂತೀನಿ ನೋಡಿ. ಬಂದ್ಯಾ? ನಾ ಬರೋದಿಲ್ಲ ಅಂತ ಮಾಡಿದ್ದೀನಿ ನೋಡಿ. ಬಾ ಅಂತ ಹೇಳ್ದೆ ಬಂದೆ. ಆತು ಒಳಗೆ ಹೋಗಿ. ಬರ್ಲಿ.
5,000 ರೂಪಾಯಿ ಇಸ್ಕೊಂಡಿರ್ತಿ ಮುದುಕಿ ದಿನ ಒಂದು ತಾಸು ಬಂದು ಕೆಲಸ ಮಾಡಂತ ನನ್ನ ಗಂಡಗೆ ಸುಳ್ಳು ಹೇಳಲೆ 8 ದಿನ ಆತ ಬರಾಕಂತ ಬೇರೆ ಗಡ್ಗಳಾಗಿದ್ರೆ ತಪ್ಪು ತಿಳ್ಕೊತಿದ್ರು ನನ್ನ ಬಗ್ಗೆ ನನ್ನ ಗಂಡ ದೇವ್ರು ಅಂತವ ಸುಮ್ಮನೆ ಅದ ದಿನ ಮಧ್ಯಾಹ್ನ ಒಂದು ತಾಸು ಬಂದು ಕೆಲಸ ಮಾಡಿದ್ವಿ ಮುದುಕಿಗೆ ಹಿಂಗ್ಯಾನ ಬಾರ್ಡೆ ನೆಟ್ಟ ನನ್ನ ಗಂಡಗೆ ಕೂಲ್ ಮಾಡಿ ಹಾಕಲಿಲ್ಲ ನಾನು ಹಿಂಗೆ ಮಾಡಿ ನನ್ನ ಗಂಡಗೆ ಹೇಳಿ 5,000 ರೂಪಾಯಿ ಇಸಿದ್ರೆ ಹೀಗೆ ಕೊಟ್ಟಕ್ಕೆ ಮುದುಕಿ ಸವಾಸನ ಕಡೆ ಹೆಂಗೆ ಕೆಲ್ಸಕ್ಕೆ ಬರಂಗಿಲ್ಲ ನಾನು ತಪ್ಪು ಮಾಡಿದೆ ನಾನು ಪಾಪ ನನ್ನ ಗಂಡಗೆ ಹೇಳಿದಾಗ ನಾನು ಬಂದಿದ್ದೆ ತಪ್ಪಾಯ್ತು ಸೀತಾ ಅವತ್ತು ನನಗೆ ಚಪ್ಪಲ್ ತೋರಿಸಿದ್ಯಲ್ಲ ಈಗ ನಾ ಹಚ್ಚಿದ ಬೆಂಕಿ ಇಡೀ ಊರಾಗೆಲ್ಲ ಹತ್ತೈತಿ ನಿಮ್ಮ ಮನೆಗೂ ಬೆಂಕಿ ಹತ್ತಿರ್ತೈತಿ ಅದಕ್ಕೆ ನಾ ಇಷ್ಟೆಲ್ಲ ಪ್ಲ್ಯಾನ್ ಮಾಡೇನಿ ಇದು ಒಟ್ಟು ಬ್ಯಾಲೆನ್ಸ್ ರೊಕ್ಕ ಕೊಟ್ಟು ಆಗಿ ರೊಕ್ಕ ಕೊಟ್ಟು ಮತ್ತು ಇದೇ ಕೆಲಸ ಮಾಡ್ತೇನೆ ನಾ ಬಿಡುದಿಲ್ಲ ಮತ್ತೆ ಏನಾರ ಒಂದು ಕೆಲಸ ಮಾಡ್ಕೊತಾನೆ ಇರ್ತೀನಿ ಊರಾಗ ಹಿಂಗೆ ಮಾಡ್ಕೊಂಡ್ರೆ ಬಾಳೆ ಮಾಡ್ತೇನೆ ನಾನು ಎಂಥ ತಪ್ಪು ಕೆಲಸ ಮಾಡ್ತಿದ್ದೆ ನಾನು ಬಂಗಾರ ಅಂತ ನನ್ನ ಹೆಂಡತಿ ಮೇಲೆ ಹಣವಾಣ ಪಟ್ಬಿಟ್ಟಿದ್ದೆ ನನ್ನ ಹೆಂಡತಿ ಬೇಜಿದ್ದಕ್ಕೆ ಸಿಟ್ಟಿಟ್ಕೊಂಡು ಈ ಥರ ಮಾಡಿದ್ನಲ್ಲ ಈ ಮಗನ ಪ್ಲ್ಯಾನ್ ನನ್ನ ಹೆಂಡತಿಗೆ ಗೊತ್ತಿಲ್ಲ ಪಾಪ ಅದಕ್ಕೆ ಮನ್ಸಿಕೊಂಡತಿ ಈ ಮಗನ ಎಂದಿಲ್ಲ ಒಂದಿನ ಇವನ್ನ ಶಿಕ್ಷೆ ಸಿಗುತ್ತಾನೆ ಬೇಗ ಪಾಯ್ಲೆ ನೀ ಯಾವಾಗ ಬಂದ ನೀ ಬಂದಿದ್ದ ನೋಡಿಲ್ಲ ನಾನು ಯಾವಾಗ ಬಂದಿ ನೀನು ಯಾವಾಗ ಬಂದ್ಯಾ ಇಂಥ ಕೆಲಸ ಮಾಡಿದ್ರೆ ಯಾವಾಗಿಂದ ಕಲ್ತಿದ್ದಾನೆ ಏನ್ ಕೆಲಸ ಮಾಡಿಲ್ಲ ನಾನು ನನ್ನ ಹೆಂಡತಿನ ಇಲ್ಲಿ ಅದಕ್ಕೆ ಕರ್ಸ್ಕೊಂಡಿದ್ದಿ ನಿನ್ನ ಹೆಂಡತಿಗೆ ನನಗೆ ಈಗ ವಯಸ್ಸಾಗೈತಿ ಹಾ. ಕೆಲಸ ಮಾಡಕ್ ಆಗುದಿಲ್ಲ ಒಂದ್ ತಾಸು ಬಂದು ದಿನ ಒಂಚೂರು ರೊಟ್ಟಿ ಬಡದು ಬಂಡೆ ಗಿಂಡೆ ತಿಕ್ಕಿ ಕೊಟ್ಟು ಹೋಗ್ಲಿ ಅಂತ ದಿನ ಒಂದ್ ತಾಸು ಕರೀತಿದ್ದೆ ನಾನು ಆಕೆ ಬಂದಾರ ಕರೆಕ್ಟ್ ಆಮೇಲೆ ಮಲ್ಲ ಮಗ ಇಲ್ಲಿ ಯಾಕೆ ಬಂದ ಆ ಮಲ್ಲೆ ಅದಕ್ಕೆ ಬಂದಂದ್ರೆ ಆಕಿ ಬಂದಾಗ ನನಗೆ ಕರಿ ನಾ ಬೇರೆ ಕೊಡ್ಯಾಕ ಕುಂತಿರ್ತೀನಿ ಆಕಿ ನಿನಗೆ ಒಂಚೂರು ಆಸರ ಆಗ್ಲಿ ಅಂತ ಹೇಳಿ ಆ ಮಲ್ಲೆ ಆ ಕೊಡ್ಯಾಕ ಕುಂದಿರ್ತಿದ್ದ ನಿನ್ ಏನ್ ನನಗೆ ಒಂಚೂರು ಆಸರ ಹಾಕಿದ್ದು ದಿನ ಒಂದ್ ತಾಸು ಬಂಡೆ ಗಿಂಡೆ ತಿಂತಿದ್ಲ ಅದು ಹುಡುಗಿ ಬುದ್ಧಿ ಏನೈತಿ ಸ್ವಲ್ಪ ಅರ್ಥ ಮಾಡ್ಕೋ ಇದ ಜಗದಾಗ ನಿನ್ನ ಮಗಳು ನಿನ್ನ ಸೊಸಿ ಆಗಿದ್ರ ಏನ್ ಮಾಡ್ತಿದ್ದಿ ಯಪ್ಪ. ನಿಮ್ ಮಳೆಯ ನಿನ್ನ ಮಗನ ಬಂದ ಈ ಕೆಲಸ ಮಾಡಿದ್ನಂದ್ರ ಏನ್ ಹೇಳ್ತಿದ್ದೆ ಅವಾಗ ಯಪ್ಪ ತಪ್ಪಾದ್ ನಂದು ನಾನ್ ಮಾಡ್ಬಾರ್ದಾಗಿತ್ತು ರೊಕ್ಕದ ಆಸೆಗೆ ಬಿದ್ದು ನಾನೇನ್ ಮಾಡಿದೆ ದಿನ ಒಂದ್ ತಾಸು ಅವ ಕರೆ ಅಂತಿದ್ದಕ್ಕೆ ನನಗೊಂದ್ 10,000 ಕೊಟ್ಟ ಆಕಿಗೆ ಒಂದ್ 5,000 ಕೊಟ್ಟ ನನಗೆ ಕೆಲಸ ಹಳವಾರ ಅಂತೇಳಿ ಆಸೆಗೆ ಬಿದ್ದು ನಾ ಮಾಡೀನಿ ತಪ್ಪಾತಪ್ಪ ಇಂಥ ಕೆಲಸ ಮಾಡೋದಿಲ್ಲ ನಾನು ಇನ್ನೊಮ್ಮೆ ಮಾಡೋದೆಲ್ಲ ಮಾಡಿಬಿಡ್ತೀರಿ ನೀವು ಮಾಡೋ ಹಂಗಿರ್ಲಿ ಜಗತ್ತಾಗ ಈಗ ಎಷ್ಟೆಷ್ಟು ಮಂದಿ ಹಾಳಾಗ್ಯಾರ ಗೊತ್ತೈತಿನ ಹೌದಪ್ಪ. ಇದ ಕೆಲ್ಸಕ್ಕೆ ಆಗ್ಯಾರ ಹೌದೌದು ತಪ್ಪಾಗ್ಯದ ಅಂತ ಹೇಳಕತ್ತಿಲ್ಲ ನಾನು. ಚೂರ ಅರ್ಥ ಮಾಡ್ಕೊಳಕಲಿ ಅರ್ಥ ಆತಿ ನಾನು ನೀನು ಒಂದ್ ಹೆಣ್ಮಗಳಾಗಿದ್ದಿ. ಅರ್ಥ ಆತ ತಪ್ಪಾಗ್ಯದ ನಾನು ಕ್ಷಮಿಸ್ಬಿಡು ಇನ್ನೊಮ್ಮೆ ಇಂಥ ತಪ್ಪ ಆಗ್ಲಾರ್ದಾಗ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಕಚಡ ನನ್ನ ಮಕ್ಕಳ ಮಾತು ಕೇಳಿ ಇಂಥ ಕೆಲಸ ಇನ್ನೊಂದ್ಸಲ ಮಾಡಕ್ ಹೋಗೋಣ ಇಲ್ಲ ಇಲ್ಲ ಇನ್ನಾರ ತಿಳ್ಕೊ ಸ್ವಲ್ಪ ಆ ಬಾಳೆ ಬಂದ್ರೆ ಇನ್ನೊಮ್ಮೆ ಅವ್ನು ಚಪ್ಪಲಿ ತಗೊಂಡು ಹೊಡಿತೀನಿ ಹಂಗೆ ನೀನು ತಿಳ್ಕೊಳಕ್ ಹೋಗ್ಬೇಡ ಹೋಗಿಲ್ಲ ಚಂದಾಗಿ ನೋಡ್ಕೊ ಬರ್ಲಿ ಆ ಬಾಳೆ ಬರ್ಲಿ ಅವ್ನು ಹೊರಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಅವ್ನಿಗೆ ಬಿಡಂಗಿಲ್ಲ ಅವ್ನಿಗೆ ಎಲ್ಲಿ ಹೋಗ್ರಿ ಮನ್ಯಾಗ ಇಲ್ಲ ಎಲ್ಲಿ ಹೋದ್ರೆ ಇವತ್ತು ಏನಾರ ಆಗಲಿ ಅದೇ ನದ್ದಿದ್ದೆಲ್ಲ ಹೇಳೇ ಬಿಡ್ತೀನಿ ಬಂದ ನಾ ಮಾಡಿದ ಇಷ್ಟು ದಿನ ಸುಮ್ಮನೆ ಇದ್ದಿದ್ದ ತಪ್ಪಾಗೈತಿ ಹೇಳ್ತೇನೆ ಇವತ್ತು ನನ್ನ ಗಂಡ ಇನ್ನೊಂದು ಏನು ಸುಳ್ಳು ರೀ ಏನ್ ಹೋಗಿದ್ರಿ ಇಲ್ಲ ಬೇರೆ ಕೆಲಸ ಇತ್ತು ಹೋಗಿದ್ದೆ ಹೋಗಿ ಬಂದ್ ಮನೆ ಎಲ್ಲ ಹುಡ್ಕಾಡಿ ಕುಂದಿರ್ತೀವಿ ರೀ ನಾವು ತಪ್ಪು ಮಾಡೇನಿ ಇವತ್ತು ಹೇಳಬೇಕಾದ್ರೆ ನಾ ಇನ್ನೊಂದು ಒಟ್ಟ ಸುಳ್ಳು ಹೇಳಲ್ಲ ರೀ ನಿಮ್ಮ ಮುಂದೆ ಬೇಡ ಬೇಡ ನೀ ಏನ್ ತಪ್ಪು ಮಾಡಿ ಅಂತ ಹೇಳ ಹೌದ್ರಿ ನಾ ಏನ್ ತಪ್ಪಣ ನಿಮ್ಗೆ ಹೆಂಗ್ ಗೊತ್ತ್ರಿ ಗೊತ್ತೈತಿ ನೀ ನನಗೆ 5,000 ರೂಪಾಯಿ ಕೇಳಿದ್ದಿ ಹೌದಿಲ್ಲ ಹೌದ್ರಿ ನಾನು ನಿನ್ಗೇನು ಹೇಳಿದೆ ಕೊಡೋದಲ್ಲ ಅಂದೆ ಅದಕ್ಕೆ ನೀ ಇದ್ರಾಗ ಹೋಗಿ ತಳಗಿನ ಮೇಲೆ ಮುದುಕಿ ಕಡೆ 5,000 ಇಸ್ಕೊಂಬಂದಿ ಹೌದ್ರಿ ಹೌದಿಲ್ಲ ಇದು ಹೆಂಗ್ ಗೊತ್ತಾಯ್ತ್ರಿ ನಿಮ್ಗೆ ಗೊತ್ತಾಯ್ತು ಆದ್ರೆ ಆ ರೊಕ್ಕ ಕೊಟ್ರಲ್ಲ ನಿನ್ಗೆ 5,000 ರೂಪಾಯಿ ಹ್ಞೂ ರೀ ಆ ಮುದುಕಿ ಕೊಟ್ಟಿಲ್ಲ ಹ್ಞೂ ರೀ ಮತ್ತೆ ಆ ಕಚಡ ಸೊಳ ಮಗ ಮಲ್ಯ ಕೊಟ್ಟಾನ ಹೌದ್ರಿ ಹಾ ನಂಗೆ ಗೊತ್ತಿಲ್ರಿಪ್ಪ ಎದಕ್ ಕೊಟ್ಟಾನ ಅಂತ ಗೊತ್ತೈತೇನೆ ಹೇಳ್ರಿ ನೀ ಒಂದ್ಸಲ ರೋಡ್ನ್ಯಾಗ ಅವ್ನು ತಡಿವೇನ ಚಪ್ಪಲ್ ತಗೊಂಡಿದ್ದೀನಿ ಅಂತಲ್ಲ ಅದ ಸೇಡ್ ಇಟ್ಟಾನ ಮಗ ನಿನ್ನ ಮೇಲಮ್ಮ ಹೌದ್ರಿ ರೋಡ್ನಾಗ ಮನ್ ನೀರ್ ತರೋ ಮುಂದಂಗ ಒಂದ್ 15 ಹಿಂದ ಹ್ಮ್ ನಂಗೆ ಕಾಸಿದ್ದರಿ ನಾನ್ ಚಪ್ಪ ತೋಲ ಬಾಡೆ ಅಂತ ಬೇದ್ ಬಂದಿದ್ದೆ ರೀ ಅದಕ್ಕ ಮಾಡ್ಯಾನನ್ರಿ ಅವ ಅದ ಸೇಡ್ ಇಟ್ಟು ಆ ಮುದುಕಿ ಅಂತ ಹೋಗಿ ಪ್ಲಾನ್ ಮಾಡ್ಯಾನವ ನಿನಗೂ ರೊಕ್ಕ ಕೊಡ್ತಾನಿ ಅಕ್ಕಿಗೂ ರೊಕ್ಕ ಕೊಡ್ತಾನಿ ಅಕ್ಕಿನ ನಿಮ್ಮ ಮನಿ ಒಂದ್ ದಿನಕ್ಕ 1 ತಾಸು ಮನಿ ಕೆಲಸ ಮಾಡಕ್ ಕಳ್ಸ ಅಂತ ಹೇಳ ಮಗ ಹೌದ್ರಿ ಹಾ ಇನ್ನೊಂದ್ ದಿವಸ ಗೊತ್ತೈತಿ ನಿನ್ಗ
ರೂಮ್ನ್ಯಾಗ ಬಂದ್ ಒಳಗ್ ಕುಂತಾನವ ಗೊತ್ತೈತಿ ನಿಮ್ಗೆ ಇಲ್ರಿಪ್ಪ ನಂಗೆ ಗೊತ್ತಿಲ್ರಿ. ನೀನು ಕೆಲಸ ಮಾಡಾಕತ್ತಿ ಅದ ರೂಮ್ ಒಳಗ ಬೇರೆ ರೂಮ್ನ್ಯಾಗ ಅವ ಕುಂತಾನ. ನಾನ್ ನೋಡಿದ್ರು ಬಿಡ್ತಿದ್ದೀನ್ರಿ, ಅಲ್ಲೇ ಚಪ್ಪಲ್ ಹರಿಬಿಟ್ಟೆ ಹೊಡ್ತಿನ್ರಿ ಅವ್ನ ಭಾಡ್ಯಾನ. ಮೊನ್ನೆ ಬಿಟ್ಟೇನ್ರಿ ಅವ್ನ ಹೋಗ್ಬಿಡ ಅಂತ ಹೇಳಿ ಬದ್ಮಾಸ. ಇಷ್ಟೆಲ್ಲ ಪ್ಲಾನ್ ಮಾಡ್ಯಾನ ಕಚರ ಅಂದ್ರು ಗೊತ್ತಿಲ್ರಿ ನನಗ. ಏನೋ ಕೈಲಾಗದ್ ಮುದುಕಿ ಮಾಡ್ತಾ ಕೆಲಸ ಮಾಡ್ಕೊಟ್ರಾಗ ನನಗೂ ಸ್ವಲ್ಪ ಸೀರೆ ತೊಗೊಳಕ್ ರೊಕ್ಕ ಸಿಗ್ತೈತೆ ಅನ್ನೋ ಕಾರಣಕ್ಕ ನಾ ಮಾಡಿದ್ದೆ ರೀ. ಅದೊಂದು ನಿಮ್ಗೆ ಸುಳ್ಳು ಹೇಳಿ ನಾ ಭಾಳ ಒದ್ದಾಡೇನ್ರಿ ನಾನು. ಸೀತಾ ನಿಂದೇನು ತಪ್ಪಿಲ್ಲ ಅದ್ರಾಗ. ಕೆಲವೊಂದು ವಿಚಾರ ಗಂಡ್ಮಕ್ಳಿಗೆ ಗೊತ್ತಿರ್ತಾವ, ಹೆಣ್ಮಕ್ಳಿಗೆ ಏನು ಗೊತ್ತಿರೋದಿಲ್ಲ. ಅದಕ್ಕೆ ಹೇಳಿ ಕೇಳಿ ವ್ಯವಹಾರ ಮಾಡ್ಬೇಕು ಗಂಡ್ಮಕ್ಳಿಗೆ ಅನ್ನೋದು ಇದಕ್ಕೆ. ಇಷ್ಟೆಲ್ಲ ನಡೆದ್ರು ನನ್ನ ಮೇಲೆ ಸಂಶಯ ಪಡ್ಲಂಗ ಎಲ್ಲ ನಿಧಾನ ತಿಳ್ಕೊಂಡು ನನಗೆ ಹೇಳಿದ್ರೇನ್ರಿ. ನಾ ನಿಮ್ಮ ಪಡ್ಯಾಕ ಪುಣ್ಯ ಮಾಡೇನ್ರಿ. ಇನ್ನು ಮುಂದೆ ನಾನು ನಿಮ್ಮ ಮಾತು ಕೇಳಿ ಹೊಚ್ಚಲ ದಾಟಿ ಹೋಗೋದಿಲ್ರಿ. ನನ್ನ ಹೆಂಡತಿ ಏನು ಅನ್ನೋದು ನನಗೆ ಗೊತ್ತೈತಿ.